ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂತನ್ನೋದು ಹಣದ ಪ್ರಶ್ನೆ ಅಲ್ಲ, ಅದು ಮನಸ್ಸಿನ ಕುಸಿತ. ಸಾಮಾನ್ಯವಾಗಿ ಭ್ರಷ್ಟಾಚಾರ ಅಂದಿದ ಕೂಡಲೇ ನಾವು ಅದನ್ನು ಹಣ, ಕಾನೂನು, ರಾಜಕೀಯ, ಆಡಳಿತದ ಸಮಸ್ಯೆಯಾಗಿ ಮಾತ್ರ ನೋಡ್ತೇವೆ. ಆದರೆ ವಾಸ್ತವದಲ್ಲಿ ಭ್ರಷ್ಟಾಚಾರ ಅಂತನ್ನುವುದು ಹಣದ ಸಮಸ್ಯೆ ಅಲ್ಲ, ಅದು ಮನಸ್ಸಿನ ಸಮಸ್ಯೆ. ಯಾರೇ ಭ್ರಷ್ಟಾಚಾರ ಮಾಡಲಿ, ಭ್ರಷ್ಟಾಚಾರ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ತಪ್ಪು ಅಂತ ಗೊತ್ತಿರುತ್ತೆ. ತಪ್ಪು ಮಾಡಿದ್ರೆ ಗಿಲ್ಟ್, ಅಪರಾಧ ಪ್ರಜ್ಞೆ, ಪಾಪ ಪ್ರಜ್ಞೆ ಇರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಒಂದಲ್ಲ ಒಂದು ದಿವಸ ಏನೇ ಮಾಡಿದ್ರೂ ನಾನು ಸಾಯ್ತೇನೆ, ಸಾವು ಖಚಿತ ಅಂತ ಅರಿವು ಇರ್ತದೆ. ಲೋಕಾಯುಕ್ತ ಇದೆ, IT ರೈಡ್ ಇದೆ, ಇವೆಲ್ಲದರ ಭಯನೂ ಇರುತ್ತೆ. ಆದರೂ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಇದಕ್ಕೆ ಕಾರಣ ಅವರ ಇಗ್ನೋರೆನ್ಸ್ ಅಥವಾ ಏನೋ ತಿಳುವಳಿಕೆ ಇಲ್ಲದೆ ಇರೋದು, ಅಜ್ಞಾನನೋ ಅಲ್ಲ. ಇದು ಸೈಕಾಲಜಿಕಲ್ ಕಾನ್ಫ್ಲಿಕ್ಟ್, ಮಾನಸಿಕ ಸಂಘರ್ಷ. ಮನಸ್ಸಿನೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಭ್ರಷ್ಟಾಚಾರ ಯಾರು ಮಾಡ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ 3 ಧ್ವನಿಗಳು ನಿರಂತರವಾಗಿ ಹೋರಾಡ್ತಾ ಇರ್ತದೆ. ಮೊದಲನೇದು ಮಾರಲ್ ಸೆಲ್ಫ್, ಒಂದು ನೈತಿಕವಾಗಿರುವಂತಹ ತನ್ನತನ. ಇದು ತಪ್ಪು ಅನ್ನೋದು ಗೊತ್ತಿರುತ್ತೆ, ಖಂಡಿತ ಗೊತ್ತಿರುತ್ತೆ. ಎರಡನೇದು ಫಿಯರ್ ಸೆಲ್ಫ್ ಅಂತ ಹೇಳ್ತೀವಿ, ಅದೊಂದು ಭಯ, ತನ್ನತನದ ಬಗ್ಗೆ ಇರುವಂತಹ ಭಯ. ನಾಳೆ ಏನು, ನನಗೆ ಭದ್ರತೆ ಬೇಕು, ಈ ರೀತಿಯಾಗಿ. ಮೂರನೇದು ಈಗೋ ಸೆಲ್ಫ್, ಅಹಮಿನ ತನ್ನತನ. ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು, ಈ ರೀತಿಯಾಗಿ. ಫಿಯರ್ ಆ್ಯಂಡ್ ಈಗೋ ಕಾನ್ಸೈನ್ಸ್ ಮೇಲೆ ಗೆದ್ದಾಗ ಭ್ರಷ್ಟಾಚಾರ ಹುಟ್ಟತ್ತೆ. ಮನಸ್ಸು ತಾನೇ ತಪ್ಪನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಕಾರಣಗಳನ್ನ ಸೃಷ್ಟಿಸ್ಕೊಳ್ತಾ ಹೋಗ್ತದೆ. ಇದಕ್ಕೆ ಮನೋವಿಜ್ಞಾನದಲ್ಲಿ ಮಾರಲ್ ಡಿಸ್ಎಂಗೇಜ್ಮೆಂಟ್ ಅಂತ ಕರಿತೇವೆ. ನಿಜ ಹೇಳಬೇಕು ಅಂತಂದರೆ ಭ್ರಷ್ಟಾಚಾರ ಅನ್ನುವುದು ಒಂದು ನಶೆ. ಭ್ರಷ್ಟಾಚಾರ ಮದ್ಯ ಅಥವಾ ಮಾದಕ ವಸ್ತುಗಳಂತೆ ಕಾಣಿಸದೇ ಇದ್ದರೂ ಕೂಡ ಅದು ಕೂಡ ಒಂದು ಅಡಿಕ್ಷನ್. ಸುಲಭವಾಗಿರುವಂತಹ ಹಣ ಬರೋದು, ತಕ್ಷಣದ ಲಾಭ ಬರೋದು, ತಕ್ಷಣ ಶಿಕ್ಷೆ ಇಲ್ಲದೇ ಇರೋದು, ಇದು ಬ್ರೈನ್ಗೆ ಡೊಪಾಮೈನ್ ಶಾರ್ಟ್ ಕಟ್ ಆಗ್ತದೆ. ಮೊದಲಿಗೆ ಲಂಚ ತಗೊಳ್ಬೇಕಾದ್ರೆ ಭಯ ಇರುತ್ತೆ, ಹಿಂಜರಿಕೆ ಇರ್ತದೆ, ಒತ್ತಡ ಇರ್ತದೆ. ಎರಡನೇ ಬಾರಿ ಏನಾಗ್ತದೆ, ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಾಗೆಯೇ ಮೂರನೇ ಬಾರಿ ಲಂಚ ತಗೊಳ್ಳುವ ಹೊತ್ತಿಗೆ ಅದು ಅಭ್ಯಾಸ ಆಗಿಬಿಡತ್ತೆ. 4ನೇ ಬಾರಿ ಅದೊಂಥರ ಎಂಟೈಟಲ್ಮೆಂಟ್, ಅದು ತಗೊಳ್ಳೋದೆ, ಎಲ್ಲರೂ ತಗೊಳ್ತಾರೆ, ನಾನು ತಗೋತೀನಿ, ಈಗೇನು. ಆಮೇಲೆ ಪ್ರಶ್ನೆ, ಇದು ಸರಿಯೇ ಅನ್ನೋದು ಆಗಿರೋದೇ ಇಲ್ಲ. ಪ್ರಶ್ನೆ ಎಷ್ಟು ಆಗಿರತ್ತೆ. ಹೆಚ್ಚು ಹಣ, ಕಡಿಮೆ ಶಾಂತಿ. ಭ್ರಷ್ಟ ಹಣವನ್ನು ಮುಕ್ತವಾಗಿ ಆನಂದಿಸಲು ಅವರಿಗೆ ಸಾಧ್ಯ ಇಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕಾಗಲ್ಲ, ಜೊತೆಗೆ ಯಾರನ್ನೂ ಅವರು ನಂಬಕ್ಕಾಗೋದಿಲ್ಲ. ಆ ಹಣ ಹೆಚ್ಚಾದಂತೆ, ಲಂಚದ ವ್ಯಸನ ಹೆಚ್ಚಾದಂತೆ ಅನುಮಾನ ಹೆಚ್ಚುತ್ತಾ ಹೋಗ್ತದೆ, ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ, ಮನಸ್ಸು ಸದಾ ಅಲರ್ಟ್ ಮೋಡ್ನಲ್ಲಿ ಇರುತ್ತೆ. ಈ ಇಂಟಿಗ್ರಿಟಿ ನಿಧಾನವಾಗಿ ಹಣ ಕೊಡ್ತದೆ. ಲಂಚ ಇಲ್ಲದೆ ಎಲ್ಲ ಮಾಡುವಂಥ ಕೆಲಸಗಳು ನಿಧಾನವಾಗಿ ಹಣ ಕೊಡುತ್ತದೆ, ಆದರೆ ಗಾಢ ನಿದ್ರೆ ಕೊಡ್ತದೆ. ಭ್ರಷ್ಟಾಚಾರ ವೇಗವಾಗಿ ಹಣ ಕೊಡ್ತದೆ, ಆದರೆ ಶಾಂತಿಯನ್ನು ಕಿತ್ತುಕೊಳ್ತದೆ. ಸಮಾಜ ಭ್ರಷ್ಟಾಚಾರನ ಸಹಜ ಮಾಡಿಬಿಡ್ತದೆ. ನಮ್ಮ ಸಮಾಜದ ಪಾಲುದಾರಿಕೆ ಬಹಳ ಇದೆ. ಇವತ್ತಿನ ಸಮಾಜದಲ್ಲಿ ನೀವು ಗಮನಿಸಿದಂತೆ ಪ್ರಾಮಾಣಿಕ ವ್ಯಕ್ತಿಯನ್ನು ಬುದ್ಧಿ ಇಲ್ಲ ಅಂತ ಕರೀತಾರೆ, ಅವನಿಗೆ ಲೋಕಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಭ್ರಷ್ಟನಾಗಿರುವ ವ್ಯಕ್ತಿಯನ್ನು ಸ್ಮಾರ್ಟ್ ಅಂತ ಗುಟ್ಟಾಗಿ ಮೆಚ್ಚುತ್ತಾರೆ, ರಹಸ್ಯವಾಗಿ ಅವನ್ನ ಇಷ್ಟಪಡ್ತಾರೆ. ಸಮಾಜ ಹೇಳ್ತದೆ, ಏನು ರಿಸಲ್ಟ್ ಮುಖ್ಯ, ವಿಧಾನ ಅಲ್ಲ, ಫಲಿತಾಂಶ ಕಣೆಯ ಮುಖ್ಯ ಅಂತ ಹೇಳುತ್ತೆ.
ಇಲ್ಲಿ ಭ್ರಷ್ಟಾಚಾರ ವೈಯಕ್ತಿಕ ತಪ್ಪು ಆಗುವ ಬದಲು ಸಾಮಾಜಿಕ ವ್ಯವಸ್ಥೆಯೇ ಆಗುತ್ತದೆ, ವ್ಯವಸ್ಥೆಯ ಭಾಗ ಆಗ್ತದೆ. ಆಗ ನೈತಿಕವಾಗಿ ಜನ ಮತ್ತು ಸಮಾಜ ನಿಧಾನವಾಗಿ ಕುಸಿತಾ ಹೋಗ್ತಾರೆ. ಯಾರು ಬೆಳಿಗ್ಗೆ ಎದ್ದು ಇವತ್ತು ನಾನು ಭ್ರಷ್ಟ ಆಗ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಹೋಗೋದಿಲ್ಲ. ಆದರೆ ಅದು ನಿಧಾನವಾಗಿ ಕೊಡುವವರಲ್ಲೂ ತೆಗೆದುಕೊಳ್ಳುವವರಲ್ಲೂ ಆಗ್ತದೆ. ಏನದು? ಅಡ್ಜಸ್ಟ್ಮೆಂಟ್. ತನಗೆ ಫೇವರ್ ಆಗಿ ಒಂದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ನನಗೆ ಫೇವರ್ ಆಗಬೇಕು, ವ್ಯಕ್ತಿಯಾಗಲಿ ಅಥವಾ ಯಾವುದೋ ಒಂದು ನನಗೆ ಫೇವರ್ ಆಗಬೇಕು ಅಂತ. ಆಮೇಲೆ ನೀವು ಇದನ್ನು ಮಾಡಿಕೊಟ್ರೆ ನಾನು ಇದನ್ನು ಕೊಡ್ತೇನೆ ಅನ್ನುವಂಥ ಸರ್ವಿಸ್ ಚಾರ್ಜ್ ಆಗ್ತದೆ. ನೀವು ಇಷ್ಟು ಮಾಡಿದ್ರೆ ಅಷ್ಟು ಮಾಡಿದ್ರೆ ಮತ್ತಷ್ಟು ಅನ್ನುವಂತಹ ಕಮಿಷನ್ಗೆ ಹೋಗ್ತದೆ, ಲಂಚ. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ನೈತಿಕ ಕುಸಿತ ಯಾವಾಗಲೂ ಸೈಲೆಂಟಾಗಿ ನಡೀತಾ ಹೋಗ್ತದೆ. ಇದಕ್ಕೆ ಪೇರೆಂಟ್ಸ್ದು ಕಾಂಟ್ರಿಬ್ಯೂಷನ್ ಇದೆ. ಮನೆಯಲ್ಲಿ ಹೋಮ್ವರ್ಕ್ ಮಾಡಿದ್ರೆ ನಿಮಗೆ ಚಾಕ್ಲೇಟ್ ಕೊಡ್ತೀನಿ ಅಂತಾರಲ್ಲ ಅಪ್ಪ ಅಮ್ಮ, ಕ್ಲಾಸ್ನಲ್ಲಿ ಫಸ್ಟ್ ಬಂದರೆ ನಿಮಗೆ ಬೈಕ್ ಕೊಡಿಸ್ತೀನಿ, ಇನ್ನೇನೋ ಮೊಬೈಲ್ ಫೋನ್. ಇದು ಅವರು ಕೆಟ್ಟ ಉದ್ದೇಶ, ಮಗ ಭ್ರಷ್ಟಾಚಾರಿ ಆಗಲಿ ಅಂತ ಅಂದ್ಕೊಂಡು ಮಾಡೋದಲ್ಲ. ಆದರೆ ಇವು ಮಗುವಿಗೆ ಕಲಿಸುವ ಸಂದೇಶ ಏನು? ಕರ್ತವ್ಯ ಮಾಡೋದು ರಿವಾರ್ಡ್ ಸಿಕ್ಕಿದಾಗ ಮಾತ್ರ ಅಂತ. ರಿವಾರ್ಡ್ ಒಂದು, ಅದಕ್ಕೋಸ್ಕರ ಕರ್ತವ್ಯ ಕೆಲಸ ಮಾಡೋದು. ಅದೇ ಮಗು ದೊಡ್ಡವನಾದ್ಮೇಲೆ ಕೆಲಸನ ಕಮಿಷನ್ ಮೇಲೆ ಮಾಡ್ತಾನೆ. ಸೇವೆಯಾಗಿ ಮಾಡಬೇಕಾಗಿರೋದು ಅದರಲ್ಲಿ ಲಾಭ ಏನು ಅಂತ ಅನ್ನೋದನ್ನು ಹುಡುಕ್ತಾ ಹೋಗ್ತಾನೆ. ವ್ಯಾಲ್ಯೂ ಬೇಸ್ಡ್ ಮೊರಾಲಿಟಿ ಬದಲು ರಿವಾರ್ಡ್ ಬೇಸ್ಡ್ ಮೊರಾಲಿಟಿ ಬೆಳೀತಾ ಹೋಗ್ತದೆ. ಇದು ಜೆನೆಟಿಕ್ ಅಲ್ಲ, ಪಾರಂಪರಿಕ ಭಯ ಅಲ್ಲ, ಇದು ಮೈಂಡ್ ಸೆಟ್. ಭ್ರಷ್ಟಾಚಾರ ಜೆನೆಟಿಕ್ ಅಲ್ಲ, ಆದರೆ ಇನ್ಹೆರಿಟೆನ್ಸ್ ಆಗತ್ತೆ. ಅದು ಯಾವುದು ಅಂದರೆ ಭಯ. ಪಾವರ್ಟಿ, ಡಿಪ್ರೆಷನ್, ಇನ್ಸೆಕ್ಯೂರಿಟಿ ಇವೆಲ್ಲ ಅನುಭವಿಸಿರೋಂಥ ಪೀಳಿಗೆಗಳ ಮನಸ್ಸು ಹೇಳ್ತಾ ಇರತ್ತೆ ಹಣವೇ ಭದ್ರತೆ ಅಂತ. ಹಣ ಬೇಕು, ಹಣ ಇಲ್ಲದೆ ಏನು ನಡೆಯಲ್ಲ ಅನ್ನೋ ಥರ. ಇದು ಫಿಯರ್ ಬೇಸ್ಡ್ ಲೆಗಸಿ. ಇಲ್ಲಿ ಹೇಗಾದರೂ ಹಣ ಮಾಡಿಬಿಡಬೇಕು ಅನ್ನುವಂಥ ಮೈಂಡ್ಸೆಟ್ ಹುಟ್ಕೊಳ್ತದೆ. ಕರ್ತವ್ಯಕ್ಕಿಂತ ಲಂಚ ಯಾಕೆ ಸುಲಭ ಅಂದರೆ, ಕರ್ತವ್ಯ ಮಾಡಬೇಕು ಅಂದರೆ ಶಿಸ್ತಿರಬೇಕು, ಸಹನೆ ಇರಬೇಕು, ಆತ್ಮಸಾಕ್ಷಿ ಇರಬೇಕು ಮತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಆತ್ಮಸಂತೋಷಕ್ಕೆ ಕೆಲಸ ಮಾಡಬೇಕು. ಆದರೆ ಲಂಚಕ್ಕೆ ಬೇಕಾಗೋದು ಅವಕಾಶ, ಅಧಿಕಾರದ ದುರುಪಯೋಗ, ನೈತಿಕವಾಗಿ ಸರೆಂಡರ್ ಆಗೋಗ್ಬಿಡೋದು, ಬಗ್ಗು ಬಿಡೋದು, ನೈತಿಕವಾಗಿ ಕಳ್ಕೊಳ್ಳೋದು. ಯಾವಾಗ ಸಿಸ್ಟಮ್ ಅಂತ ಇರೋದು ಪ್ರಾಮಾಣಿಕತೆಯನ್ನು ಗೌರವಿಸದೇ ಹೋದಾಗ ಶಾರ್ಟ್ ಕಟ್ ಅಥಾರಿಟಿ ಆಕರ್ಷಣೀಯವಾಗಿರ್ತದೆ. ನಾವು ಎಂಥ ಜನ ಅಂತಂದರೆ ಕೊನೆಗೆ ದೇವರಿಗೂ ಕೂಡ ಲಂಚ ಕೊಡ್ತೀವಿ. ಇದು ನಮ್ಮ ಭಾರತೀಯರ ವೈಶಿಷ್ಟ್ಯ. ಸ್ವಾಮಿ ಇಷ್ಟು ಕೊಟ್ಟಿದ್ದೀನಿ, ಇಷ್ಟು ತೆಂಗಿನಕಾಯಿ ಹೊಡಿತೀನಿ, ಇಷ್ಟು ಕಾಣಿಕೆ ಹಾಕಿದ್ರೆ ಹುಂಡಿಗೆ ಕೆಲಸ ಆಗ್ತದೆ ಅಂದರೆ ಏನು? ದೇವರು ಗ್ರೀಡಿ, ಲೋಭಿ ಅಂತನ? ಅಥವಾ ದೇವರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆಯಾ? ಅಥವಾ ಅವನಿಗೆ ನಾವು ಏನಾದ್ರು ಮಾಡದೆ ಹೋದರೆ ಅವನು ಸೇಡ್ ತೀರಿಸ್ಕೊಳ್ಳೋನ, ರಿವೆಂಜ್ ತಗೊಳ್ತಾನ? ನಾವು ದೇವರನ್ನೂ ಕೂಡ ನಮ್ಮದೇ ಭ್ರಷ್ಟ ಮನಸ್ಥಿತಿಯ ಮಟ್ಟಕ್ಕೆ ಇಳಿಸಿಬಿಡುತ್ತೇವೆ. ಇದು ಧರ್ಮಶಾಸ್ತ್ರ ಅಲ್ಲ, ಇದು ಮನೋವಿಜ್ಞಾನ. ಜ್ಞಾಪಕ ಇರಲಿ, ಡೊನೇಷನ್ ಮಾಡುವುದಕ್ಕೂ ಬ್ರೈಬ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಡೊನೇಷನ್, ಕಾಣಿಕೆ ಅಥವಾ ದಾನ ಕೊಡುವುದು ಕೃತಜ್ಞತೆಯಿಂದ, ನನ್ನ ಹತ್ರ ಇದಿದೆ, ನಾನು ಕೃತಜ್ಞನಾಗಿ ಗಿವನ್ ಬ್ಯಾಕ್ ಟು ದ ಸೊಸೈಟಿ ಅಥವಾ ಬೇರೊಂದು ರೀತಿ. ಬ್ರೈಬ್ ಅನ್ನೋದೇನು? ನಿರೀಕ್ಷೆ. ದೇವರು ಯೂನಿವರ್ಸ್ನೇ ಸೃಷ್ಟಿಸಿದ್ದಾನೆ ಅಂತ ಅನ್ನೋದಾಗಿದ್ರೆ ಅವನಿಗೊಂದು ಹುಂಡಿ ಬೇಕಾ? ಅಂತಿಮ ಸತ್ಯ ಏನದು ಅಂತಂದರೆ, ಭ್ರಷ್ಟಾಚಾರ ಅನ್ನುವುದು ಹಣದ ಸಮಸ್ಯೆ ಅಲ್ಲ, ಜ್ಞಾನದ ಕೊರತೆ ಅಲ್ಲ, ಅದು ಕ್ಯಾರೆಕ್ಟರ್ ಫೆಟೀಗ್, ಬಳಲಿರುವ
ಮನೋಭಾವದ ಸ್ಥಿತಿ ಅದು. ಇಂಟಿಗ್ರಿಟಿ ಕಷ್ಟ, ಭ್ರಷ್ಟಾಚಾರ ಸುಲಭ. ಆದರೆ ಸಮಾಜ ಉಳಿಯೋದು ಕೆಲವರು ಸುಲಭ ದಾರಿಗೆ ಬೀಳದೆ ನಿಂತ್ಕೊಳ್ತಾರಲ್ಲ, ಅದರಿಂದ. ಫರ್ಮ್ ಆಗಿರುವುದು, ದೇವರು ಲಂಚ ತೆಗೆದುಕೊಳ್ಳಲ್ಲ, ಸತ್ಯ ನೆಗೋಷಿಯೇಟ್ ಆಗೋಲ್ಲ. ಮನುಷ್ಯ ಮಾತ್ರ ತನ್ನ ಭಯಕ್ಕೆ ತನ್ನನ್ನೇ ಮಾರಿಕೊಳ್ತಾ ಹೋಗ್ತಾನೆ. ನಾವು ಭ್ರಷ್ಟಾಚಾರಿಗಳು ಅಂತ ಯಾರನ್ನು ದೂರ್ತೇವೆಯೋ, ನನ್ನ ಕೆಲಸ ಆಗಲಿ ಅಂತ ನನ್ನ ಫೇವರಿಗೋಸ್ಕರ ನಾನು ಅಡ್ಡದಾರಿ ಹಿಡಿಯುವುದೂ ಕೂಡ ಭ್ರಷ್ಟಾಚಾರಿಯಷ್ಟೇ ಅಪರಾಧದ ಪಾಲನ್ನು ಪಡಿತಾ ಹೋಗ್ತೇನೆ. ಮನೆಯಿಂದಲೇ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಮಕ್ಕಳಿಗೆ ರಿವಾರ್ಡ್ಸ್ ಎಲ್ಲ ಕೊಡಬೇಕಾಗಿರೋದು, ಕರ್ತವ್ಯದ ಅಭ್ಯಾಸವನ್ನು ಮಾಡಿಸ್ಬೇಕಾಗಿರೋದು ಅಷ್ಟೇ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.